ಬೆಳಗಾವಿಯಲ್ಲಿ ನಡೆದ ನವೋದಯ 2025 ಕಾರ್ಯಕ್ರಮದಲ್ಲಿ ಹೊಸ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ ಆರ್ವಿ ಯೂನಿವರ್ಸಿಟಿ. 2000 ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಿದ ಆರ್ವಿ ವಿಶ್ವವಿದ್ಯಾಲಯ. 2026ರಲ್ಲಿ ಮೈಸೂರಿನ ನಂಜನಗೂಡಿನಲ್ಲಿ ಆರ್ವಿ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಉದ್ಘಾಟನೆ. ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಆರ್ವಿ ಯೂನಿವರ್ಸಿಟಿ ನವೋದಯ 2025 ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯ ಸೇರಿಕೊಂಡಿರುವ ಹೊಸ 2 ಕುರಿತು ಲಾ, ಬಿಸಿಎನ್ಸಿ, ಎಕನಾಮಿಕ್ಸ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಡಿಸೈನ್ ಆ್ಯಂಡ್ ಇನ್ಫಾರ್ಮೇಷನ್, ಲಿಬರಲ್ ಆರ್ಟ್ಸ್ ಆ್ಯಂಡ್ ಸೈನ್ಸ್, ಫಿಲಂ, ಮೀಡಿಯಾ ಆ್ಯಂಡ್ ಕ್ರಿಯೇಟಿವ್ ಆರ್ಟ್ಸ್ ಮತ್ತು ಸ್ಕೂಲ್ ಆಫ್ ಕಂಟಿನ್ಯೂಯಿಂಗ್ ಎಜುಕೇಷನ್ ಆ್ಯಂಡ್ ಪ್ರೊಫೆಷನಲ್ ಸ್ಟಡೀಸ್ ವಿಭಾಗ ಸೇರಿದಂತೆ 8 ವಿಭಾಗಗಳ ಹೊಸ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮುಂದಿನ ವರ್ಷ ಮೈಸೂರಿನ ನಂಜನಗೂಡಿನಲ್ಲಿ ಆರ್ವಿ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಆರಂಭವಾಗಲಿದೆ ಎಂದು ಘೋಷಿಸಲಾಯಿತು. ನವೋದಯ 2025ರಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಕಾರ್ಯಕ್ರಮಗಳು ನಡೆದವು. ಬೆಳಗಿನ ಕಾರ್ಯಕ್ರಮದಲ್ಲಿ ಎಂಎಸ್ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ನ ಕುಲಪತಿ ಮತ್ತು ಗೋಕುಲ್ ಎಜುಕೇಷನ್ ಫೌಂಡೇಶನ್ನ ಚೇರ್ಮನ್ ಡಾಕ್ಟರ್ ಎಂಆರ್ ಜೈರಾಮ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಆರ್ವಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಡಾಕ್ಟರ್ ಎವಿಎಸ್ ಮೂರ್ತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. Chancellor of RV University, I am very pleased to tell you that today we have inaugurated the 5th batch of students for RV University 25-26. More than 2,000 students are joining us in various 9 disciplines, in 9 schools, and it's been a tremendous success for us for the last 5 years. Our chief guest today was Dr. M.R. Jairam, a close friend and counselor for RV University. He is also the Chancellor for MS Ramaya College. And we are very pleased with the quality of the students that are coming in, the quality of our faculty and the output that we are giving to make RV University one of the best, not only in Karnataka but in the entire country. Thank you. This now we have a total of more than 6,000 students on the campus with this year's admission. Yeah. Thank you. No, students, I'm sure they will go with RV ethics and imbibe the quality of a good citizen while they stay with us. Thank you. Thank you. Yutisha, Raghavendra K, Good morning everybody, I am Manasa CS. So currently I am pursuing BSc Honours Computer Science at RV University. So I am stepping into 3rd year. So it's been like 2 years joining RV University, and it's been great joining RV University because it's opened up for us a lot of opportunities, and I'm been doing assistantship at RV University. So I'm earning while I'm learning also. So yeah, thank you. Akshay Kumar DP, Aditya M, Chandana B, ಹಾಯ್, ನನ್ನ ಹೆಸರು ಪ್ರಜನ್. ನಾನು RV ಯೂನಿವರ್ಸಿಟಿಯಲ್ಲಿ BSc ಆನರ್ಸ್ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ. ನಾನು ಇವಾಗ 3rd ಇಯರ್ ಹೋಗ್ತಾ ಇದ್ದೀನಿ. ಈ 2 ಇಯರ್ಸಲ್ಲಿ ನಾನು ತುಂಬ ಕಲ್ತ್ಕೊಂಡೆ. ಈ ಕಾಲೇಜ್ಗೆ ಬರೋಕ್ಕೆ ಮುಂಚೆ ನನಗಿರೋ ನಾಲೆಜ್ಗೂ ಇವಾಗ ನಾನು ಇರೋ ನಾಲೆಜು ತುಂಬ ಇದಾಗಿದೆ. ಕಾಲೇಜವರು ತುಂಬ ನನ್ನ ಫ್ಯೂಚರ್ ಹೆಂಗಿದಾಗುತ್ತೆ ಅಂತ ಅದಕ್ಕೆ ಎಲ್ಲ ಹೇಳ್ಕೊಡ್ತಾರೆ. ನಾನು ಫ್ಯೂಚರ್ ಹೆಂಗೆ ನೋಡ್ಕೋಬೇಕು, ನನ್ನ ಕರಿಯರ್ ನಾನು ಹೆಂಗೆ ಇದು ಮಾಡ್ಕೋಬೇಕು, ಎಂಟ್ರಪ್ರಿನರ್ಶಿಪ್ ಏನೇನು ಬೇಕೋ ನನಗೆ ಎಲ್ಲ ಅವ್ರು ಮಾಡ್ತಿದ್ದಾರೆ.
ನನಗೆ ಈ ಕಾಲೇಜಲ್ಲಿ ಓದೋಕ್ಕೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.